ಅಣ್ಣ ತಮ್ಮಂದಿರೆ, ತಾಯಂದಿರೆ, ಪತ್ರಿಕಾ ಮಾಧ್ಯಮದ ಮಿತ್ರರು, 3ನೇ ತಾರೀಕು RCB ಕ್ರಿಕೆಟ್ ಗೆದ್ದಾಗ ಇಡೀ ರಾಜ್ಯ ಸಂಭ್ರಮಿಸಿದೆ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿ, ಇದು ಬೇರೆ ವಿಚಾರ. ಆದರೆ 4ನೇ ತಾರೀಕು ಆ ಸಂಭ್ರಮದ ಕ್ರೆಡಿಟ್ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಯಾರು? ಬಿಜೆಪಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ನಿಮ್ಮ ಕ್ರೆಡಿಟ್ ವಾರ್ನಲ್ಲಿ ನೀವು ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂಗೆ ಬನ್ನಿ. ಮೊದಲು ಬರ್ತಿದ್ದು ಹೇಳ್ತಿದ್ರಲ್ಲ, ಶೆಡ್ಗೆ ಹೋಗೋಣ ಬನ್ನಿ ಅಂತ. ಗೊತ್ತಿದ್ಯಾ? ಶೆಡ್ಗೆ ಹೋಗೋಣ ಬನ್ನಿ ಅಂತ ಕರೀತಿದ್ರಲ್ಲ, ಇವರು ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂಗೆ ಬನ್ನಿ ಅಂತ ಕರೆದ್ರಲ್ಲ. ಕರೆದು ಮಾಡಿದ್ದೇನು? 11 ಜನರ ಪ್ರಾಣ ತೆಗೆದ್ರಲ್ಲ ನೀವು. ಸರ್ಕಾರ ತಪ್ಪು ಯಾರ್ದು? ತಪ್ಪು RCBದು, ಆದ್ರೆ ತಪ್ಪು ಸರ್ಕಾರದ್ದು. ತಪ್ಪು ಸರ್ಕಾರದ್ದು. ಪೊಲೀಸ್ನವ್ರದ್ದು ತಪ್ಪೇ ಇಲ್ಲ ಅಂದ್ರಿ. 5 ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿಪಶುಗಳನ್ನ ಮಾಡಿ ಸಸ್ಪೆಂಡ್ ಮಾಡಿದ್ರಿ. ಆಯ್ತು, ಎಲ್ಲರೂ ಹೇಳಿದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಮುಖ್ಯಮಂತ್ರಿಗಳೇ, ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲೇ ಇದೆ. ನೀವು ಫೇಲೇ. ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವ್ರು ಯಾರು? ನಿಂಬಾಳ್ಕರ್ ಅವರು. ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ? ನಿಮಗೆ ತಾಕತ್ತಿಲ್ಲ. ಯಾಕೆ ಹೇಳಿ? ಅವ್ರನ್ನ ಮುಟ್ಟಿದ್ರೆ ನೀವು ಸುಟ್ಟೋಗ್ತೀರಿ. ಅವರನ್ನು ನೀವು ಸಸ್ಪೆಂಡ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವು ಮಾಜಿ ಮುಖ್ಯಮಂತ್ರಿ ಆಗ್ತಿದ್ರಿ ಅಲ್ವಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಕಾಗಿತ್ತು, ಅದಕ್ಕೆ ಮಾಡಲಿಲ್ಲ. ನೀವು ಕಮಿಷನರ್ ಮಾಡಿದ್ರಿ. ಯಾಕೆ ಗೊತ್ತಾ? ಅವರೊಬ್ಬ ಪಾಪ ST, ಅವರು ಅಡಿಷನಲ್ ಕಮಿಷನರ್ ಮಾಡಿದ್ರಿ, ಅವ್ರು ST. ನೀನು ಉಳಿದಿದ್ದ ಬಡಪಾಯಿಗಳನ್ನ ನೀವು ಸಸ್ಪೆಂಡ್ ಮಾಡಿದ್ರಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಪ್ಪು ಗೆದ್ದ ದಿನ ಇಡೀ ರಾಜ್ಯದ ಜನ ಎಷ್ಟು ಸಂಭ್ರಮ ಪಡ್ತಿದ್ರೋ, 4ನೇ ತಾರೀಕು 3 ಗಂಟೆ 10 ನಿಮಿಷಕ್ಕೆ ಆ ಕಪ್ಪು ಬೆಲೆ ಇಲ್ಲ. ಆ ಕಪ್ಪು ನೀವೇನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಜನರಿಗೆ ನೀವು ಶೋಕಾಚರಣೆ ಮಾಡ್ತಕ್ಕಂಥ ಬಹುಮಾನವನ್ನು ಕೊಟ್ರಿ. ಇಷ್ಟಾದ್ರೂ ವೇದಿಕೆಯಲ್ಲಿ ಇದ್ದಿದ್ದಾರು? ನಿಮ್ಮ ಮೊಮ್ಮಗ, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು, ಮತ್ತೆ ನಿಮ್ಮ ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಕುಳಿಸ್ಕೊಂಡು ಏನ್ ಕಪ್ಪು ನೀವು ಗೆದ್ದಿದ್ರ? ಈ ಸಂಭ್ರಮ ಬೇಕಾಗಿತ್ತ? ಜನರ ಪ್ರಾಣ ತೆಗೆಯೋದು ಬೇಕಾಗಿತ್ತ? ಕೊನೆಯಲ್ಲಿ ನೀವೇ ಹೇಳ್ತೀರಿ, ಈಗ ಹೋಗಿ ಕೆಲವರೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಬಿಜೆಪಿಯವರು ಜನತಾದಳದವರು ಸೇರಿ ಪ್ರಚೋದನೆ ಮಾಡಿದ್ರು, ಅದಕ್ಕೆ ಕಾಲ್ತುಳಿತಾಗಿರೋದು ಅಂತ. ಆದ್ರೆ ಕಂಪ್ಲೇಂಟ್ ಕೊಟ್ಟಾಗ ಆ ಪೊಲೀಸ್ನವರು ನಿಮ್ಮ ಮುಖಕ್ಕೆ ತುಗಿದು ಕಳಿಸಲಿಲ್ವಾ? ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಏನೇನು ಆಗಿತ್ತು ಅಂತ. ಅದನ್ನು ಬಿಟ್ಟು ಈ ರೀತಿ ನಾಟಕ ಆಡ್ತಿರಲ್ಲ, ನಿಮಗೇನು ಮಾನ ಮರ್ಯಾದೆ ಇದೆಯಾ? ನಿಮ್ಗೇನಾದ್ರೂ ನಿಜವಾಗಿಯೂ ಮಾನ ಮರ್ಯಾದೆ ಇದ್ದಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ತೊಲಗಬೇಕಾಗಿತ್ತು. ನೀವು ಬಂಡತನದ ಪರಮಾವಧಿ ಪ್ರದರ್ಶನ ಮಾಡ್ತಿದ್ದೀರಿ. ಜನ ಇದನ್ನು ಒಪ್ಪೋದಿಲ್ಲ. ಇವತ್ತು ಸಂಭ್ರಮಾಚರಣೆ ಮಾಡುವುದರ ಬದಲು ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಈ ಶೋಕದಲ್ಲಿ ನೀವು ಕರಗಿ ಹೋಗ್ತೀರಿ. ನಿಮ್ಮ ಸರ್ಕಾರ ಬಹುದಿನಗಳು ಉಳಿಯೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ತಕ್ಷಣ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಆಗ್ರಹದ ಮೂಲಕ ಹೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಶಾಪ, ಈ ರಾಜ್ಯದ ಜನರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿ, ನಿಮಗೆ ಎಲ್ಲರೂ ಸೇರಿ ಕಿಮಾರಿ ಆಗ್ತಾರೆ, ನಿಮ್ಮ ಸರ್ಕಾರ ಬೇಗ ತೊಲಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದನ್ನು ತಿಳಿಸ್ತೇನೆ.
ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.